ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಇವಾಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೊಮೋ ಬಿಟ್ಟಿದ್ದಾರೆ, ನೋಡ್ಕೊ ಬನ್ನಿ, ಮಾತಾಡೋಣ ಸ್ವಲ್ಪ. ಧನ್ರಾಜ್ ಅವ್ರನ್ನ ಕಾನ್ಫರೆನ್ಸ್ ರೂಮ್ ಕರೆದಿದ್ದಾರೆ. ನೋಡಿದ್ರಲ್ಲ, ಇದು ಬಿಗ್ ಬಾಸ್ ಅವರು ಎರಡನೇ ಪ್ರೊಮೋ ಅಪ್ಡೇಟ್ ಮಾಡಿರೋದು. ಆ್ಯಕ್ಚುಲಿ ಸೀರಿಯಸ್ಲಿ ಇಲ್ಲಿ ಏನಿದೆ ನೋಡಿ ಪ್ರೊಮೋ ಅಪ್ಡೇಟ್ ಮಾಡಿರೋಂಥದ್ದು ಎರಡನೇ ಗೊತ್ತಾಗಲಿಲ್ಲ. ಬಟ್ ಈ ಟೀಮ್ ಅವ್ರಿಗೆ ಅಲ್ಲಿ ಏನೂ ಸಿಗಲಿಲ್ವಾ, ಅಥವಾ ಸಿಗಲ್ಲ ಅಂದರೆ ಏನೂ ಆಗಲಿ ಅಂದ್ರೂ ಕೂಡ ಆಗ್ತಿತ್ತು ಅನ್ಕೋತೀನಿ. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಧನ್ರಾಜ್ ಅವರು ಒಂದು ಏನಂತಾರೆ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ನಾರ್ಮಲಾಗೂ ಕೂಡ ಇರ್ಬೋದು, ತುಂಬ ಜನಕ್ಕೆ ಅದು ಓವರ್ ಅಂತ ಅನ್ಸ್ಬೋದು, ಗೊತ್ತಿಲ್ಲ. ಬಟ್ ಇಲ್ಲಿ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಅವ್ರ ರಿಯಾಕ್ಷನ್ ಪ್ರತಿಯೊಂದು ಕೂಡ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಈ ಥರ ಕ್ಯಾರೆಕ್ಟರ್ ಪ್ರತಿ ಸೀಸನ್ ಕೂಡ ಇರುತ್ತೆ. ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲರೂ ಕೂಡ ಇಷ್ಟೇ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಅದು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಕೆಲವೊಬ್ರಿಗೆ ಅದು ಇರಿಟೇಟಾಗಿ ಆಗಿ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ರಿಗೆ ತುಂಬ ಇಷ್ಟ ಆಗ್ತಾ ಶುರುವಾಗುತ್ತೆ. ಇಲ್ಲಿ ನಮ್ಮ ಧನ್ರಾಜ್ ಅವ್ರು ಏನಿದ್ದಾರೆ, ಅವರು ಯಾವ ಥರ ಎಂಟರ್ಟೈನ್ ಮಾಡ್ತಾರೆ, ಅದೊಂದು ಲಿಮಿಟ್ ಕ್ರಾಸ್ ಮಾಡಿ ಹೋಗುತ್ತಾ ಅಥವಾ ಏನು ಕತೆ. ಈಗ ತುಕಾಲಿ ಸಂತೋಷ್ ಅವ್ರು ಕೂಡ ಪ್ರಿವಿಯಸ್ ಸೀಸನ್ ಇದ್ದರು, ಅವರೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ಆದರೆ ಟಾಂಟ್ ಕೊಡೋ ರೀತಿ ಇತ್ತು, ಕೆಲವೊಬ್ಬರನ್ನ ಕಾಲಿಡೋ ರೀತಿ ಇತ್ತು. ಆ ರೀತಿ ಮಾಡಬಾರ್ದು ವ್ಯಕ್ತಿ, ಬಟ್ ಆ ರೀತಿ ಹೋಗೋದಿಲ್ಲ ಅನ್ನೋದು ಉತ್ತರ ಗೊತ್ತಿದೆ ನಮಗೆ, ಬಿಕಾಸ್ ಅವ್ರ ಕಂಟೆಂಟ್ ಕೂಡ ಅದೇ ರೀತಿ ಇದೆ. ಇಲ್ಲಿ ಖುಷಿ ಪಡೋ ವಿಷಯ ಏನಪ್ಪ ಅಂದರೆ, ಧನ್ರಾಜ್ ಅವರು ಆ್ಯಕ್ಟಿವ್ ಇರೋವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ ಇನ್ನೇನು ಅಂಥದ್ದು ಏನಿಲ್ಲ. ಇಲ್ಲಿ ಕನ್ಫರೆನ್ಸ್ ರೂಮಿಗೆ ಕರೆದಿದ್ದಾರೆ, ಅಲ್ಲಿ ಬಿಗ್ ಬಾಸ್ ಅವ್ರಿಗೆ ಅವರು ಮೈಕ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಮೈಕ್ ಹಾಕ್ಕೊಡಿ ಅಂತ ಏನಕ್ಕೆ ಹೇಳಿದ್ರೆ ಅಂತ ಕರೀತಾರೆ, ಕಾದು ನೋಡಬೇಕಾಗುತ್ತೆ ಎಪಿಸೋಡಲ್ಲಿ. ಇನ್ನು ಜಿಂಕೆ ಮರಿ ಹಂಗೆ ಹೋಗಿ ಅಂದ್ಕೊಂಡು ತಮಾಷೆ. ಬಟ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಬಿಗ್ ಬಾಸ್ ಮನೆ ಒಂಥರ ನಾರ್ಮಲ್ ಆಗಿದೆ ಗುರು. ನಾವು ಆ್ಯಕ್ಚುಲಿ ನಾವು ಮೊದಲು ನೋಡಿದ್ವಿ ಗೊತ್ತಾ, ಇದರಲ್ಲಿ ಒಂದು ಮನೆ ಅಂತ ತೋರಿಸ್ತಾರಲ್ಲ, ಇದೆಲ್ಲ ಒಂಥರ ಸ್ವರ್ಗದ ಥರ ಮಾಡಿರೋ. ನಾನು ಆ್ಯಕ್ಚುಲಿ ಅದೇ ರೀತಿ ಇರುತ್ತೆ ಅಂದ್ಕೊಂಡಿದ್ದೆ, ಆ ಥರ ಇಲ್ಲ, ನಾರ್ಮಲ್ ಆಗಿದೆ. ಏನಂತ ಎಕ್ಸ್ಟ್ರಾಡಿನರಿ ಥರ ಏನು ಮನೆ ಇಲ್ಲ. ಓಕೆ ಅಂತ ಅನ್ಸುತ್ತಪ್ಪ ನನಗಂತೂ. ಆ್ಯಂಡ್ ನಾನು ಒಂದು ಹೇಳಿದ್ದೆ, ನರಕದಲ್ಲಿರೋರ್ಗೇ ಬೆನಿಫಿಟ್ ಅಂತ. ನೀವು ಅಬ್ಸರ್ವ್ ಮಾಡಿ ಫ್ರೇಮ್ನ, ನರಕದಲ್ಲಿ ಕೂತಿರೋರೆಲ್ಲ ಒಗ್ಗಟ್ಟಾಗಿ ಆರಾಮಾಗಿ ಕೂತಿದ್ದಾರೆ. ಇನ್ನು ನೀವು ಸ್ವರ್ಗದವ್ರು ನೋಡಿದ್ರೆ ಬೇರೆ ಕಡೆ ಇದ್ದಾರೆ, ಅಂದರೆ ಕೆಲಸಗಳು ಬೇರೆ ಕಡೆ ಇರ್ಬೋದು. ಅದೇ ನರಕದಲ್ಲಿರೋರಿಗೆ ನೋಡಿ, ಎಲ್ಲ ಜೊತೆಲಿದ್ದಾರೆ, ಮಾತಾಡೋದು ಜಾಸ್ತಿ, ಆ್ಯಂಡ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬೆಳೆಯುತ್ತೆ. ಆ್ಯಂಡ್ ಸ್ವರ್ಗದಲ್ಲಿರೋರು ಅವಾಗವಾಗ ಬಂದು ಇವ್ರ ಜೊತೆ ಜಾಯ್ನ್ ಆಗ್ತಾರೆ. ಸೊ ಎಲ್ಲ ನೋಡಿದ್ರೆ ಇಲ್ಲಿ ನರಕದಲ್ಲಿರೋರ್ಗೇ ಬೆನಿಫಿಟ್ ಜಾಸ್ತಿ ಆಗ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಬಟ್ ಏನು ಬೇಜಾರಾಗ್ತದೆ ಅಂದರೆ, ಬಿಗ್ ಬಾಸ್ ಅವರು ಸ್ವಲ್ಪ ಬೇರೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಇಲ್ಲಿ ಫ್ರೇಮ್ಸ್ಗಳು ಒಂದೊಂದು ಸ್ವಲ್ಪ ಸಿಕ್ಕಿದೆ, ಬಿಗ್ ಬಾಸ್ ಮನೆ ಹೇಗಿದೆ ಅನ್ನೋದು ಬಿಟ್ಟರೆ ಇನ್ನು ಯಾವುದೂ ಕ್ಲಿಪ್ಸ್ ಬೇರೆ ಸಿಗಲಿಲ್ವ ಅವ್ರಿಗೆ ಅಂತ ಗೊತ್ತಾಗಲಿಲ್ಲ. ಏನೂ ಆಗ್ತಿಲ್ವೋ, ಅಥವಾ ನಾನು ಗ್ರೂಪ್ ಇದೆ ಒಂದು ಬಿಗ್ ಬಾಸ್, ಅಲ್ಲಿ ಕಮೆಂಟ್ಗಳು ನೋಡಿದ್ದೆ, ಮೆಸೇಜ್ ಮಾಡಿ ಚಾಟ್ಗಳನ್ನ, ಫ್ಲಾಪ್ ಶೋ ಆಗುತ್ತೆ ಆಗಿ ಅಂದ್ಕೊಂಡು ಸೀಸನ್ನು. ಆ ಥರ ಏನೂ ಆಗಲ್ಲ, ಇದು ಅರ್ಲಿ ಡೇಸ್ ಇವಾಗ. ಬಟ್ ನೋಡುವ. ಬಟ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಆಗಿರುವಂಥ ಧನ್ರಾಜ್ ಅವ್ರನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡುವ. ಇಷ್ಟೇ ಗುರು ಪ್ರೋಮೋ. ಸಿಗೋಣ ಮತ್ತೆ, ಬಾಯ್.